ರಾಜ್ಯದಲ್ಲಿ ಈಗ ವಿಧಾನಸಭೆ ಉಪಚುನಾವಣೆಯ ಕಾವು ರಂಗು ಪಡೆದಿದೆ. 3 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಮಲ ನಾಯಕರು ನಾನಾ ಕಸರತ್ತು ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯವನ್ನು ಈಗ ಸಂಗ್ರಹ ಮಾಡ್ತಾ ಇದೆ. ಆಕಾಂಕ್ಷಿಗಳು ನಾಯಕರ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನೀವು ಗೆಲ್ಲಿಸಿಕೊಟ್ರೆ ಈ ಶಿಗ್ಗಾಂವ್ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗ್ತದೆ. ರಾಮ್ಲೋರೇನವ್ರು ಸಂಡೂರು ಕೇಳಿದ್ದಾರೆ, ನಾನು ಯಾವುದು ಕೇಳಿಲ್ಲ. ಮೂರು ಕ್ಷೇತ್ರಗಳ ಉಪಚುನಾವಣೆ ಟಿಕೆಟ್ಗಾಗಿ ಪೈಪೋಟಿ. ನಾಯಕರ ಎದುರೇ ಟಿಕೆಟ್ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನ. ರಾಜ್ಯದಲ್ಲೀಗ ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾವಿ ವಿಧಾನಸಭೆ ಉಪಚುನಾವಣೆ ಕಾವು ರಂಗೇರಿದೆ. 3 ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವುದಕ್ಕೆ ಕೈ ಕಮಲ ಜಿದ್ದಿಗೆ ಬಿದ್ದಿವೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿನೇ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಕಾರ್ಯಕರ್ತರ ಹಾಗೂ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಲಾಯಿತು. ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಗೆ ಟಿಕೆಟ್ ಆಕಾಂಕ್ಷಿಗಳು ಶಕ್ತಿ ಪ್ರದರ್ಶಿಸಿದ್ದಾರೆ. ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್, ಮಾಜಿ ಶಾಸಕ ಅಜಿಂಫೀರ್ ಖಾದ್ರಿ ಹಾಗೂ ಮಾಜಿ ಸಚಿವ ಆರ್ ಶಂಕರ್ ಟಿಕೆಟ್ ರೇಸ್ನಲ್ಲಿದ್ದಾರೆ. ಹೀಗಾಗಿ ತಮ್ಮ ನಾಯಕರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದ ಬೆಂಬಲಿಗರು ಜೈಕಾರ ಕೂಗುತ್ತಾ ಟಿಕೆಟ್ ನೀಡುವಂತೆ ಮನವಿ ಮಾಡಿಕೊಂಡ್ರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ ಮಾತನಾಡಿ, ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚು ಜನರಿದ್ದಾರೆ, ಆದರೆ ಒಬ್ಬರಿಗೆ ಟಿಕೆಟ್ ಸಿಗೋದು ಅಂತಂದ್ರು. ಪಕ್ಷ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗ್ತದೆ, ಆದರೆ ಅಭ್ಯರ್ಥಿಗಳು ಬಹಳಷ್ಟು ಜನ ಇರ್ತಾರೆ. ಎಷ್ಟೇ ಜನ ಅಭ್ಯರ್ಥಿಗಳಿರಲಿ, ನಾವು ಗೆಲ್ಲಬೇಕಾದ್ರೆ ಎಲ್ಲರ ಸಹಕಾರ ಬಹಳ ಅವಶ್ಯ. ಶಿಗ್ಗಾವಿ ಉಪಚುನಾವಣೆ ಹೊತ್ತಿರುವ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ 24 ವರ್ಷಗಳಿಂದ ಗೆದ್ದಿಲ್ಲ. ಈ ಬಾರಿ ನಮ್ಮ ಅಭ್ಯರ್ಥಿ ಗೆಲ್ಲಿಸುವ ಕೆಲಸ ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ನಮ್ಮ ಪ್ರತಿಷ್ಠೆ ಪ್ರಶ್ನೆ ಇದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸಿಕೊಟ್ರೆ ಈ ಶಿಗ್ಗಾಂವ್ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗ್ತದೆ. ಇತ್ತ ಚನ್ನಪಟ್ಟಣ ಉಪಚುನಾವಣೆ ಕೂಡ ಕಿಚ್ಚು ಹಚ್ಚಿದೆ. ಇಲ್ಲಿ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿತಾರಾ ಅಥವಾ ಜೆಡಿಎಸ್ ತಾನೇ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳುತ್ತಾ ಅನ್ನೋದು ಸಸ್ಪೆನ್ಸ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ಸ್ಪರ್ಧಿಸುವಂತೆ ಎಚ್ಡಿಕೆ ಹೇಳಿದ್ದಾರೆ ಎನ್ನುವ ಮೂಲಕ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇರುವ ಡಿಸಿಎಂ ಡಿಕೆಗೆ ತಿರುಗೇಟು ನೀಡಿದ್ದಾರೆ. ಮತ್ತೆ ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಾನೂ ಹೇಳಿದ್ದಾರೆ. ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ನಿಂತ್ಕೊಳ್ಳೋದು ಅನ್ನೋದು ಬೇಡ, ಅವ್ರು ಕ್ಲಿಯರಾಗಿ ನೀವೇ ಹೇಳ್ಬಿಡಿ ಸರ್, ಬಂದು ಒಂದು ಮಾಧ್ಯಮಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ನಾವಿಬ್ಬರು ಚರ್ಚೆ ಮಾಡಿದ್ದೀವಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಜನಸ್ಪಂದನಕ್ಕೆ ಯಾಕೆ ವಿರೋಧ? ಜನಗಳ ಸೇವೆ ಮಾಡಿ, ಯಾರಿಗೆ ಬೇಡ ಅಂತಾರೆ? ದಿನ ಇಲ್ಲೇ ಇಟ್ಕೊಂಡು ಮಾಡಿ, ಯಾರು ಬೇಡ ಅಂತಾರೆ? ಜನಗಳ ಸಮಸ್ಯೆ ಬಗೆಹರಿಸಿ. ಚುನಾವಣಾ ದೃಷ್ಟಿನಲ್ಲಿ ನೀವು ಜನಗಳನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಇತ್ತ ಲೋಕಸಭೆ ಚುನಾವಣೆ ಸೋಲಿಗೆ ನಾನೇ ಕಾರಣ ಅಂತ ಬಿ ಶ್ರೀರಾಮುಲು ಹೇಳಿದ್ದು, ಸಂಡೂರು ಟಿಕೆಟ್ ನಾನು ಕೇಳಿಲ್ಲ, ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರ ಪರ ಕೆಲಸ ಮಾಡ್ತೀನಿ, ಗೆಲ್ಲಿಸ್ತೀನಿ ಅಂತಂದ್ರು. ರಾಮ್ಲೋರೇನವ್ರು ಸಂಡೂರು ಕೇಳಿದ್ದಾರೆ, ನಾನು ಯಾವುದು ಕೇಳಿಲ್ಲ. ನಾನು ನಿಲ್ಲೋದು ಕೂಡ ಇಲ್ಲ. ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ. ಪಾರ್ಟಿ ಯಾರು ಕ್ಯಾಂಡಿಡೇಟ್ ಆಗಿ ಫೈನಲೈಸೇಷನ್ ಮಾಡುತ್ತೋ ಅವ್ರ ಸಲುವಾಗಿ ಕೆಲಸ ಮಾಡ್ತೀನಿ. ಪಾರ್ಟಿನ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತೀನಿ. ಒಟ್ನಲ್ಲಿ ಘೋಷಣೆಗೂ ಮುನ್ನವೇ ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣಾ ಕಣ ಬಿಸಿ ಏರ್ತಾ ಇದೆ. ಟಿಕೆಟ್ಗಾಗಿ ಪೈಪೋಟಿ ಭುಗಿಲೆದ್ದಿದೆ. ಹಾವೇರಿಯಿಂದ ಅಣ್ಣಪ್ಪ ಬಾರ್ಕಿ ಜೊತೆ ಸೈಯದ್ ನಿಜಾಮುದ್ದೀನ್, ಈರಣ್ಣ, TV9.